ನಿಸ್ವಾರ್ಥ ಪ್ರೀತಿ ಮತ್ತು ಸೇವೆಯಿಂದ ಸುದೀರ್ಘ ಸಂಬಂಧಗಳನ್ನು ಬೆಳೆಸಲು ಹಾಗೂ ಅಪನಂಬಿಕೆಯನ್ನು ದೂರ ಮಾಡಲು ಸಾಧ್ಯ ಎಂದು ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್ ಸಂಸ್ಥಾಪಕ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಹೇಳಿದರು. ನಗರದಲ್ಲಿ ನಡೆದ ದಿವ್ಯ ಸಂಜೆ ಸಂವಾದದಲ್ಲಿ ಮಾತನಾಡಿದ ಅವರು, ತಮ್ಮ ಸಂಸ್ಥೆಗಳಲ್ಲಿ ಪ್ರಾಚೀನ ಗುರುಕುಲ ಪದ್ಧತಿಯ ಮಾದರಿಯಲ್ಲಿ ಶಿಕ್ಷಣ ನೀಡಲಾಗುತ್ತಿದೆ. ಶಿಕ್ಷಣ ವ್ಯವಸ್ಥೆ ಸುಧಾರಿಸಿದಾಗ ಮಾತ್ರ ವಸುದೈವ ಕುಟುಂಬಕಂ ಭಾವನೆ ಬೆಳೆಸಲು ಸಾಧ್ಯ ಎಂದರು. ಪ್ರವಚನಕ್ಕಿಂತ ಸೇವೆ ಮತ್ತು ಮಾತಿನಂತೆ ನಡೆದುಕೊಳ್ಳುವುದೇ ಮುಖ್ಯ ಎಂದು ಹೇಳಿದರು. ಶ್ರೀ ಸತ್ಯಸಾಯಿ ಸತ್ವ ನಿಕೇತನಂ ವಸತಿ ಶಾಲೆಯ ವಿದ್ಯಾರ್ಥಿ ಸೃಜನ್ ಜಯಪ್ರಕಾಶ್ ಮಾತನಾಡಿ, NIOS ಶಿಕ್ಷಣದ ಜೊತೆಗೆ ಯೋಗ, ಕೊಳಲು ವಾದನ ಹಾಗೂ ಫುಟ್ಬಾಲ್ ಕಲಿಯಲು ಅವಕಾಶ ಸಿಗುತ್ತಿದೆ ಎಂದರು. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಡಿಕೆಗೆ ಭರವಸೆ. ಉತ್ತರ ಕನ್ನಡದಲ್ಲಿ ಮುದ್ದೇನಹಳ್ಳಿ ಮಾದರಿಯಲ್ಲಿ ಆಸ್ಪತ್ರೆ ಸ್ಥಾಪಿಸುವಂತೆ ಸಭಿಕರೊಬ್ಬರು ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸದ್ಗುರು ದಾನಿಗಳು, ಕೈ ಜೋಡಿಸಿದರೆ ಇನ್ನು 5 ವರ್ಷಗಳಲ್ಲಿ ಉತ್ತಮ ಆಸ್ಪತ್ರೆ ಸ್ಥಾಪಿಸುವ ಸಾಧ್ಯತೆ ಇದೆ ಎಂದು ಭರವಸೆ ನೀಡಿದರು. ಜಿಲ್ಲೆಯಲ್ಲಿ ಈಗಾಗಲೇ 2 ಸಾಯಿ ಸ್ವಾಸ್ಥ್ಯ ವೆಲ್ನೆಸ್ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೇಂದ್ರಗಳನ್ನು ಆರಂಭಿಸುವುದಾಗಿ ತಿಳಿಸಿದರು. ಮನವಿಗಳನ್ನು ಕೂಡ ಜನ ಮಾಡ್ಕೊಂಡು ಆ ದೃಷ್ಟಿಯಿಂದ ಏನಾದ್ರು ಮಾಡೋ ಸಾಧ್ಯತೆಗಳಿದೆಯಾ? ಪ್ರಮುಖವಾಗಿ ಆರೋಗ್ಯ ಸೇವೆ ಸಂಬಂಧಪಟ್ಟಂತೆ. ಹೌದು, ನನಗೆ ಗೊತ್ತಾಯಿತು. ಮೊದಲನೇ ಬಾರಿ ನಾನು ಕಾರವಾರ ಬಂದಿದ್ದೀನಿ. ಆದರೆ ಇವತ್ತು ನಾವು ಭೇಟಿ ಆದ್ಮೇಲೆ ಜನರು ನಮಗೆ ಕೇಳಿದ್ರು, ಶಿಕ್ಷಣ ಸಂಸ್ಥೆಗಳು ಹಲವಾರು ಇದಾವೆ, ಆದರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಇಲ್ಲ ಅಂತ. ಕರಾವಳಿ ಹತ್ರ ಒಂದು ಮೆಡಿಕಲ್ ಕಾಲೇಜ್ ಮಾತ್ರ ಇದೆ. ಯಾವ್ದನ್ನ ನಾವು ಮಾಡಬಹುದಾ ಅಂದ್ರೆ ನನಗೂ ಅರ್ಥ ಆಯಿತು. ನಾವು ಅದ್ರ ಬಗ್ಗೆ ನಾವು ವಿಚಾರಿಸ್ತೀವಿ. ಯಾಕೆಂದ್ರೆ ಹಳ್ಳಿನಲ್ಲಿ ನಾವು ಸೂಪರ್ ಸ್ಪೆಷಾಲಿಟಿ ಕಟ್ಟಬೇಕಂದ್ರೆ ಮುಖ್ಯವಾಗಿ ನಮಗೆ ಡಾಕ್ಟರ್ ಸ್ಪೆಷಲಿಸ್ಟ್ ಬೇಕು. ಅದೇ ಮುಖ್ಯವಾದಂತ ಕೊರತೆ. ಅದನ್ನು ಹೇಗೆ ಪೂರೈಸಬಹುದು? ನಮ್ಮ ಮೆಡಿಕಲ್ ಕಾಲೇಜ್ ಯಾವುದು ಫ್ರೀ ಆಗಿ ಇದೆ, ಅದರ ಮೂಲಕ ನಾವು ಹೆಚ್ಚು ಜನವನ್ನು ಪ್ರೇರೇಪಣೆ ಕೊಟ್ಟು ಇಂಥ ಕಾರವಾರಕ್ಕೆ ಹೋಗಿ ಕೂಡ ಸೇವೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದರ ಬಗ್ಗೆ ನಾವು ಯಾರು ಕೇಳಿದ್ದಾರೆ ಅವರ ಹತ್ರ ನಾವು ಮಾತಾಡಿ ಅದು ಒಂದು ತಯಾರು ಮಾಡ್ತೀವಿ, ಒಂದು ಪ್ಲಾನ್ ಅಲ್ವಾ. ಇಮಿಡಿಯೇಟ್ ಮಾಡ್ಲಿಕ್ಕೆ ಬಹುಶಃ ಆಗೋದೆಲ್ಲರೂ ಕೂಡ ಒಂದು 2-3 ಇಯರ್ಸ್ ಒಳಗೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹೌದು, ಸರ್ಕಾರ ಇರಲೇಬೇಕು. ಯಾಕೆಂದ್ರೆ ನಮ್ಗೆ ಫಸ್ಟ್ ಪರ್ಮಿಷನ್ಸ್ ಎಲ್ಲ ಬೇಕು. ಎರಡನೇದು ಅವತ್ತು ಹಲವಾರು ಸ್ಕೀಮ್ಗಳಿದ್ದಾವೆ. ಯಶಸ್ವಿನಿ ಆಗ್ಬೋದು ಅಥವಾ ಆಯುಷ್ಮಾನ್ ಭಾರತ್ ಆಗ್ಬೋದು. ಇವತ್ತು ವಯೋವೃದ್ಧರಿಗೋಸ್ಕರ ಕೂಡ ಸಂಧ್ಯಾ ಅಂತ ಒಂದು ಸ್ಕೀಮ್ ತಯಾರು ಮಾಡಿದ್ದಾರೆ. ಇದರಿಂದ ನಮ್ಗೆ ಸ್ವಲ್ಪ ಸಹಾಯವಾಗುತ್ತೆ. ಯಾಕಂದ್ರೆ ನಾವು ಫ್ರೀ ಆಗಿ ಕೊಡ್ತಾ ಇದ್ದಾಗ ಎಲ್ಲವೂ ನಾವೇ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ. ಅದೆಲ್ಲ ನಾವು ಸೇರಿಸ್ಕೊಂಡು ಅದರ ಬಗ್ಗೆ ವಿಚಾರಿಸಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ವಿಚಾರ, ಈಗ ತಮ್ಮ ಸಂಸ್ಥೆಯ ಒಂದು ಅಡಿಯಲ್ಲಿ ಶಾಲಾ ಕಾಲೇಜುಗಳು ನಡೀತಾ ಇದೆ, ಆಸ್ಪತ್ರೆಗಳು ನಡೀತಾ ಇದೆ. ಜನರಲ್ಲಿ ಒಂದು ಅನುಮಾನ ಇದೆ ಅಂತ ಹೇಳಿದ್ರೆ ನಂದು ಅನುಮಾನ ಕೂಡ ಅದು. ಅಂದ್ರೆ ಸಂಸ್ಥೆಗಳಲ್ಲಿ, ತಾಯಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿಯುವಂತ ಮಕ್ಕಳು ಮುಂದಿನ ದಿನಗಳಲ್ಲಿ ಪಾಲಕರ ಜೊತೆ ಇರೋದಿಲ್ಲ, ಪಾಲಕರಿಂದ ಕಮ್ಯುನಿಕೇಶನ್ ಕಟ್ ಆಗುತ್ತೆ, ಇರೋದಿಲ್ಲ. ಪೂರ್ತಿಯಾಗಿ ಆ ಸಂಸ್ಥೆ ಜೊತೆಗೆ ಸೇವಾ ಇದ್ರಲ್ಲೇ ತೊಡ್ಕೊಳ್ತಾರೆ, ತಂದೆ ತಾಯಿಯಿಂದ ದೂರ ಆಗ್ತಾರೆ ಅಂತ ಒಂದು ಅನುಮಾನ ಇರಬಹುದು. ಇನ್ನೊಂದು ವಿಚಾರ, ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಪಠ್ಯಕ್ರಮ ಬೇರೆಯಾಗಿರುತ್ತಾ ಅಥವಾ ರಾಜ್ಯ ಸರ್ಕಾರ ಹೇಳ್ತೀನಿ. ಮೊದಲನೇದು ಇದು ಅನುಮಾನ ಮಾತ್ರ, ಇದು ಸತ್ಯ ಅಲ್ಲ. ಯಾಕೆಂದ್ರೆ ಹಲವಾರು ಜನ, ಸಾವಿರಾರು ಜನ ಮಕ್ಕಳಲ್ಲಿ ಓದಿ ಹೋಗಿದ್ದಾರೆ. ತುಂಬಾ ಜನ ಎಲ್ಲಿದ್ರು ಅಲ್ಲಿ ಅವ್ರು ಸೇವೆ ಮಾಡ್ತಾರೆ. ಅವ್ರು ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, IAS ಆಫೀಸರ್, IPS ಆಫೀಸರ್ ಆಗಿದ್ದಾರೆ. ಯಾರಿಗೆ ಈ ಸಂಸ್ಥೆ ಒಳಗೆ ಇದ್ದು ಸೇವೆ ಮಾಡ್ಬೇಕಂತ ಇರುತ್ತೆ ಅವ್ರನ್ನ ನಾವು ತಗೊಳ್ತಾ ಇದ್ವಿ. ಅದ್ರ ಜೊತೆಗೆ ಅವ್ರ ಪಾಲಕರನ್ನು ಕೂಡ ನಾವು ತಗೊಳ್ತೀವಿ. ಯಾಕೆಂದ್ರೆ ಅವ್ರ ಜೊತೆ ಪಾಲಕರು ಕೂಡ ಇರಬೇಕು ಅಂತ ನಮ್ಮ ಸಂಸ್ಥೆಯಲ್ಲಿ ಸ್ಟಾಫ್ ಕ್ವಾರ್ಟರ್ಸ್ ಎಲ್ಲ ಕೊಡ್ತೀವಿ. ಸೊ ಯಾರಿಗೆ ಸಂಸ್ಥೆಯಲ್ಲಿ ಸೇವೆ ಮಾಡ್ಲಿಕ್ಕೆ ಇದೆ ಅವ್ರಿಗೆ ನಾವು ಇಂಥ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ. ಅದಾದ್ರೆ ಬೇರೆ ಅವ್ರು ಹೋಗಿ ಬೇರೆ ಕಡೆ ಕೂಡ ಕೆಲಸ ಮಾಡ್ತಾರೆ. ಅಂದ್ರೆ ಆ ಭಯ, ಒಂದು ಸನ್ಯಾಸಿ ಆಗ್ತಾರಂತ ಭಯ ಕೊಡುತ್ತೆ, ಅದು ಅಂತದ್ದು ಯಾವುದಿಲ್ಲ. ನಾನು ಒಂದೇನೆ ಹೇಳ್ತೀನಿ, ಸೇವಕರಾಗಿ ಸನ್ಯಾಸಿ ಆಗಬೇಕಾಗಿಲ್ಲ. ನೀವು ಎಲ್ಲಿದ್ರು ಕೂಡ ಸೇವೆ ಮಾಡಿ 10 ಜನರಿಗೆ ನೀವು ಸಹಾಯ ಮಾಡಿ. ಅದು ಒಂದು. ನಮ್ಮ ಪಾಠ್ಯಕ್ರಮ ಹೇಗಿರುತ್ತೆ ಅಂದ್ರೆ, ಇವತ್ತು ತನಕ ನಾವು CBSE ಕರ್ನಾಟಕ ರಾಜ್ಯದ ಪಾಠ್ಯಕ್ರಮ ಮೂಲಕ ಹೋಗ್ತಾ ಇದೆ. ಇವತ್ತು ನಾವು ಸ್ವಲ್ಪ ಬದಲಾವಣೆ ಮಾಡಿದೆ. ಯಾಕೆಂದ್ರೆ ಅಲ್ಲಿ ತುಂಬಾ ಮಕ್ಕಳಿಗೆ ಸಮಯನೇ ಸಿಗ್ತಾ ಇಲ್ಲ ಬೇರೆ ಅದಕ್ಕೆ. ಸೊ ನಾವು ಅದು NIOS ಅಂತ ಇರ್ತದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ. ಇದು CBSE ಸಮಾನವಾದಂಥದ್ದು. ಅದರಲ್ಲಿ ಕೂಡ ನಾವು ಓದಿದ್ರೆ ನೀಟು, JEE, IIT ಎಲ್ಲ ಬರ್ಲಿಕ್ಕೆ ಇದೆ. ಅದು ಸಮಾನವಾದಂಥ. ಇನ್ಫ್ಯಾಕ್ಟ್ ಇಟ್ ಇಸ್ ಇಂಗ್ಲಿಷ್ ಮೀಡಿಯಂ, ಆದ್ರಿಂದ ಇನ್ನೂ ಕಷ್ಟನೇ ಅದು ಮಕ್ಕಳಿಗೆ. ಅದು ನಾವು ಹೇಳ್ಕೊಡ್ತಾ ಇದ್ವಿ. ಅದದ್ದು ಒಳ್ಳೆ ಪರಿಣಾಮ ಆಗ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಎಕ್ಸಾಮಿನೇಷನ್ಸ್ ಬರೀ 8th ನಲ್ಲಿ, 10th ನಲ್ಲಿ ಮತ್ತೆ 12th ನಲ್ಲಿ ಇರುತ್ತೆ. ಮಧ್ಯದಲ್ಲಿ ಅವ್ರಿಗೆ ಎಕ್ಸಾಮಿನೇಷನ್ಸ್ ಇರೋದಿಲ್ಲ. ಆದ್ರಿಂದ ಸಮಯ ಸಿಕ್ಕುತ್ತೆ ಅದನ್ನ ತಯಾರಿ ಮಾಡ್ಲಿಕ್ಕೆ. ಮತ್ತೆ ಈ ಹಳ್ಳಿ ಮಕ್ಕಳು ಅವ್ರಿಗೆ ಸ್ವಲ್ಪ ಸಮಯ ಜಾಸ್ತಿ ಬೇಕು. ಸೊ ಅದಕ್ಕೆ ನಮ್ಗೆ ತುಂಬಾ ಪ್ರಯೋಜನ ಆಗ್ತಾ ಇದೆ. ಆದ್ರೆ ಅದರಲ್ಲಿ ಏನೋ ಕಡಿಮೆ ಇಲ್ಲ. NIOS ಇಸ್ ಈಕ್ವಿವಲೆಂಟ್ ಟು CBSE or ICSE ಪ್ರೋಗ್ರಾಮ್. ಅದರಿಂದ ಕಡಿಮೆ ಯಾವುದೂ ಆಗ್ತಾ ಇಲ್ಲ, ಅದರಿಂದ ಒಳ್ಳೆದನ್ನ ಆಗ್ತಾ ಇದೆ. ಅದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.